ಬಸವ ಅಂಬೇಡ್ಕರ್ ಎನ್ನ ಮನದಲ್ಲಿ ಸ್ಮರಿಸುತ್ತಾ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾಲ್ ಸ್ಥಾಪಿತ ಲಕ್ಷ್ಮೀನಾರಾಯಣ ನಾಗವಾಲ್ ಸ್ಥಾಪಿತ ಒಂದು ವಿಜಯಪುರ ಜಿಲ್ಲಾ ಸಮಿತಿ ಸಭೆಯನ್ನು ನಮ್ಮೆಲ್ಲ ಹಿರಿಯರೊಂದಿಗೆ ಇವತ್ತೇನಪ್ಪ ಅಂತಂದ್ರೆ ಕಾರ್ಯಕ್ರಮವನ್ನು ಜಿಲ್ಲಾ ಸಮಿತಿ ಸಭೆಯನ್ನು ಏರ್ಪಡಿಸಿದ್ದು. ಈ ಒಂದು ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಜೀವನಹಳ್ಳಿ ವೆಂಕಟೇಶ್ವರು ವಹಿಸ್ಕೋಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದಲ್ಲದೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ರಾಜ್ಯದ ದಿವಂಗತ ಲಕ್ಷ್ಮೀನಾರಾಯಣ ನಾಗವರವರ ಧರ್ಮಪತ್ನಿಯರು, ರಾಜ್ಯದ ಮಹಿಳಾ ಒಕ್ಕೂಟದ ಸಂಚಾಲಕಿಯರು, ನಮ್ಮ ಮಾರ್ಗದರ್ಶಕರು, ಮಾತೋಶ್ರೀಯವರಾಗಿರ್ತಕ್ಕಂಥ ಡಾಕ್ಟರ್ ಜಾನಕಮ್ಮ ಲಕ್ಷ್ಮೀನಾರಾಯಣ ನಾಗವರವರನ್ನ ಮುಖ್ಯ ಅತಿಥಿಗಳಾಗಿ ಹಾಗೂ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಅದಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಖಜಾಂಚಿಯಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶರಣಪ್ಪಣ್ಣ ಗುಳಬಾಳಿಯವರನ್ನ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದಲ್ಲದೆ ಮೈಸೂರು ವಿಭಾಗದ ಸಂಚಾಲಕರು, ಯುವಕರು, ಹಿರಿಯರು ಮತ್ತು ನನ್ನೆಲ್ಲ ಮಾರ್ಗದರ್ಶಕರು ರಾಜಶೇಖರ್ ಕೋಟೇಶ್ವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀವಿ. ಅದಲ್ಲದೆ ಬೆಂಗಳೂರಿನ ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ಉಮಾಶಂಕರ್ ಕುರ್ಮಾರ್ನಹಳ್ಳಿ ಇವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀವಿ. ಅದಲ್ಲದೆ ನಾಗವಾಲ್ ಸರ್ ಜೊತೆಗೆ ಸುಮಾರು 26 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಸಾಹಿತ್ಯದ ಮೂಲಕ ದಲಿತ ಸಂಘಟನೆಯ ಚಳುವಳಿಯನ್ನು ನಮ್ಮದೇ ಆದಂಥ ನಮ್ಮೆಲ್ಲರಿಗೆ ಮಾರ್ಗದರ್ಶನ ನೀಡತಕ್ಕಂಥ ಹಿರಿಯರಾಗಿರ್ತಕ್ಕಂಥ ರಾಹುಲ್ ತಳಕೇರಿ ಸರ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡಬೇಕು. ಅದಲ್ಲದೆ ಇನ್ನೋರ್ವ ಅವರ ಒಡನಾಡಿ ಹಾಗೂ ನಮ್ಮ ಆತ್ಮೀಯ ಹಿರಿಯರಾಗಿರ್ತಕ್ಕಂಥ ಬೆಳಗಾವಿ ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ದೇವೇಂದ್ರ ಹಾದಿಮನಿಯವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡುತ್ತೇವೆ. ಅದಲ್ಲದೆ ನನ್ನ ಇನ್ನೋರ್ವ ಸಹೋದರರು, ದಲಿತ ಚಳವಳಿಯ ಹುಟ್ಟುಗ ಹೋರಾಟಗಾರರು ಆಗಿರ್ತಕ್ಕಂಥ ಬೆಳಗಾವಿ ವಿಭಾಗೀಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಉಯೋಗಿ ತಳ್ಳೋಳಿ ಸರ್ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡುತ್ತೇವೆ. ಅದಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮಾಜಿ ಜಿಲ್ಲಾ ಖಜಾಂಚಿಯಾಗಿರ್ತಕ್ಕಂಥ ಈಗ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಕಾಮೇಶ್ ಭಜಂತ್ರಿಯಾಳವರನ್ನ ನಿಮ್ಮೆಲ್ಲ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇವೆ. ಅದಲ್ಲದೆ ನಮ್ಮ ಜಿಲ್ಲೆಯ ಮಹಿಳಾ ಜಿಲ್ಲಾ ಒಕ್ಕೂಟದ ಮೊನ್ನೆ ತಾನೇ ಆಯ್ಕೆಯಾಗಿರ್ತಕ್ಕಂಥ ಶಿವಲೀಲಾ ಮೇಡಮ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀವಿ. ಅದಲ್ಲದೆ ಮೊನ್ನೆ ತಾನೇ ಕೋಲಾರ ತಾಲೂಕಿನ ಸಂಚಾಲಕರಾಗಿರ್ತಕ್ಕಂಥ ಬಸವರಾಜ್ ಚಲವಾದಿ ಮಸೂತಿಯವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀವಿ. ಅದಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ನಮ್ಮ ಜೊತೆಗೂಡಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿಯ ಸಲುವಾಗಿ ಹೋರಾಟ ಮಾಡಿರ್ತಕ್ಕಂಥ ನಾಗೇಶ್ ಕಟ್ಟಿಮನಿ ಸಹೋದರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀವಿ. ಅದಲ್ಲದೆ ಇನ್ನೋರ್ವ ನಮ್ಮ ಹಿರಿಯರಾಗಿರ್ತಕ್ಕಂಥ ಕಾಳಪ್ಪಣ್ಣ ಮಸೀಮನಾಳ್ ಜಿಲ್ಲಾ ಸಂಘಟನಾ ಸಂಚಾಲಕರು ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದಲ್ಲದೆ ಇನ್ನೋರ್ವ ಶಿವಾನಂದ ಮೂರ್ಮಾನ್ ರಾಜ್ಯ ಜಿಲ್ಲಾ ಖಜಾಂಚಿ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿರ್ತಕ್ಕಂಥ ಶಿವಾನಂದ ಮೂರ್ಮಾನ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದಲ್ಲದೆ ನಿಡಗುಂದಿ ತಾಲೂಕಿನ ಲಕ್ಷ್ಮಣ ಚಲವಾದಿ ಇವರನ್ನ ಸಹ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದಲ್ಲದೆ ಜಾಮೂನಿ ಗಣಪತಿ ರತ್ನಾಕರ್, ಆಮೇಲೆ ತಾಳಿಕೋಟೆಯ ನೂತನ ಸಂಚಾಲಕರಾಗಿರ್ತಕ್ಕಂಥ ಯುವ ಹೋರಾಟಗಾರರಾಗಿರ್ತಕ್ಕಂಥ ಮಹೇಶ್ ಚಲವಾದಿ ಅವರನ್ನ, ಆಮೇಲೆ ತಾಳಿಕೋಟೆ ತಾಲೂಕಿನ ತಾಳಿಕೋಟೆ ತಾಲೂಕಾ ಪದಾಧಿಕಾರಿಗಳನ್ನ, ನಿಡಗುಂದಿ ತಾಲೂಕಿನ ಪದಾಧಿಕಾರಿಗಳನ್ನ ಮತ್ತು ಕೋಲಾರ ತಾಲೂಕಿನ ಪದಾಧಿಕಾರಿಗಳನ್ನ, ಜಿಲ್ಲೆಯ ಎಲ್ಲ ಇನ್ನೂ ಪದಾಧಿಕಾರಿಗಳನ್ನ, ಇನ್ನೂ 13 ತಾಲೂಕುಗಳಿದ್ದಾವೆ ಸರ್. ನಮ್ಮಲ್ಲಿ ಈಗಾಗಲೇ ಕೇವಲ 3 ಮಾಡಿದ್ದೀವಿ. ಇನ್ನು ನಾವು ಇದು ಸಭೆ ಆದ ಕೂಡಲೇ ತಾಲೂಕು ಮಟ್ಟದ ಒಂದು ಸಭೆಯನ್ನು ಮಾಡಿ ನಾವೆಲ್ಲ ಒಮ್ಮೆ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಹಾಕೊಳ್ಳುವ ವ್ಯವಸ್ಥೆ ಇದೆ. ಅದಕ್ಕಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಹೋದರಿಯರು ಮತ್ತು ಅನೇಕ ಯುವಕರು, ಹಿರಿಯರು ಆಗಮಿಸಿದ್ದೀರಿ. ನಿಮಗೆಲ್ಲರಿಗೆ ಸ್ವಾಗತವನ್ನು ಕೊಡ್ತಾ ನನ್ನ ಸ್ವಾಗತವಾದ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಪ್ರಭುತ್ವ. ಈ ದೇಶ ಆಳುವುದನ್ನು ಕಣ್ಣಾರೆ ಕಾಣಬೇಕೆಂಬುದೇ ನನ್ನ ಜೀವನದ ಪರಮ ಗುರಿ. ಅವರೇ ಈ ದೇಶದ ಸರ್ವ ಸಂಪತ್ತಿಗೆ ನಿಜವಾದ ಹಕ್ಕುದಾರರು. ಅದಕ್ಕಾಗಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಒಂದುಗೂಡಿ ಈ ದೇಶದ ಜಾತಿ ವ್ಯವಸ್ಥೆಯನ್ನು ಧ್ವಂಸ ಮಾಡಬೇಕು ಎಂಬ ಮಹಾನ್ ಮಾತನ್ನು ಹೇಳಿರ್ತಕ್ಕಂಥ
ವಿಶ್ವರತ್ನ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಲಕ್ಷ್ಮೀನಾರಾಯಣ್ ನಾಗವಾರ ಸ್ಥಾಪಿತ ವಿಜಯಪುರ ಜಿಲ್ಲಾ ಸಮಿತಿಯ ಈ ಮಹತ್ವದ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ರಾಜ್ಯ ಸಮಿತಿಯ ಪದಾಧಿಕಾರಿಗಳನ್ನು ಮತ್ತು ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹೋರಾಟ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಜೈ ಭೀಮ್ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಈ ಸಭೆಯ ದೇವೋದ್ದೇಶ ಮತ್ತು ಸಭೆಯ ಮತ್ತು ವಿಜಯಪುರ ಜಿಲ್ಲಾ ನೂತನ ಪದಾಧಿಕಾರಿಗಳ ಒಂದು ಸ್ವಾಗತ ಸಮಿತಿಯ ಈ ಸಭೆಯನ್ನ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಜೀವನಹಳ್ಳಿ ವೆಂಕಟೇಶ್ ಸಾಹೇಬರು, ಹಾಗೆ ಮಹಿಳಾ ರಾಜ್ಯ ಸಂಚಾಲಕಿಯರಾಗಿರ್ತಕ್ಕಂಥ ಡಾಕ್ಟರ್ ಜಾನಕಮ್ಮ ಲಕ್ಷ್ಮೀನಾರಾಯಣ ನಾಗವಾರ್, ರಾಜ್ಯ ಮಹಿಳಾ ಸಂಚಾಲಕಿಯರು ಒಡಗೂಡಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಫೋಟೋಗೆ ಜ್ಯೋತಿಯನ್ನು ಬೆಳೆಸುವುದರೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಂತ ಹೇಳಿ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಉದ್ಯಮ ಸಭಾ ಅಂಬೇಡ್ಕರ್ ಅವರಿಗೆ, ಲಕ್ಷ್ಮೀನಾರಾಯಣ ನಾಗವಾರ ಸಾಹೇಬರಿಗೆ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಸ್ಥಾಪಿತ ಬಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಲಕ್ಷ್ಮೀನಾರಾಯಣ ನಾಗವಾರ ಸ್ಥಾಪಿತ ಬಣಕ್ಕೆ ಜೈ ಭೀಮ್. ವಿಜಯಪುರ ಜಿಲ್ಲಾ ಸಮಿತಿಯ ಸಭೆಯಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ರಾವುತಣ್ಣ ತಡಕೇರಿ ಅವರು ಒಂದು ಕ್ರಾಂತಿ ಗೀತೆಯನ್ನು ಹಾಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಾಯಕತ್ವವನ್ನು ವಹಿಸಿಕೊಂಡು ಇವತ್ತು ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಜೀವನಹಳ್ಳಿ ವೆಂಕಟೇಶ್ ಸಾಹೇಬರು ಹಾಗೂ ಡಾಕ್ಟರ್ ಶ್ರೀಮತಿ ಜಾನಕಮ್ಮ ಲಕ್ಷ್ಮೀನಾರಾಯಣ ನಾಗವಾರ್ ಅವರು ಹಾಗೂ ಕೋಟೆ ರಾಜಶೇಖರ್ ಕೋಟೆ ಅವರು, ಇನ್ನೂ ನಮ್ಮ ರಾಜ್ಯ ಪದಾಧಿಕಾರಿಗಳು ಒಳಗೂಡಿ ಇವತ್ತು ಬಿಜಾಪುರ ಜಿಲ್ಲೆಗೆ ಆಗಮಿಸಿದ್ದಾರೆ. ಅವರಿಗೆ ಪ್ರಥಮದಲ್ಲಿ ನಾನು ಜೈ ಭೀಮ್ ವಂದನೆಗಳ ಮುಖಾಂತರ ಸ್ವಾಗತಿಸುತ್ತಾ, ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬಿಜಾಪುರ ಜಿಲ್ಲೆಯಲ್ಲಿ ನಾಗವಾರ ಸ್ಥಾಪಿತ ಬಣ ಗಗನೆತ್ತರ ಬೆಳೆಯುವ ಒಂದು ಆಶಾ ಇವತ್ತು ಶ್ರೀಮತಿ ಲಕ್ಷ್ಮೀನಾರಾಯಣ ಜಾನಕಮ್ಮನವರದು ಹಾಗೂ ಜೀವನಹಳ್ಳಿ ವೆಂಕಟೇಶ್ ಅವರ ಒಂದು ಆಶಯವನ್ನು ಇವತ್ತು ನಾವು ನೆರವೇರಿಸುತ್ತಾ, ನಾವು ನಾಗವಾರ ಸಾಹೇಬರು ನಿರಂತರವಾಗಿ ನೀನು ಈ ಹಾಡ ಹಾಡಪ್ಪ ಅಂತ ಹೇಳ್ತಿದ್ರು ನನಗೆ. ಡಾಕ್ಟರ್ ಸಿದ್ಲಿಂಗ್ನವ್ರು ಬರೆದಿರ್ತಕ್ಕಂಥ ಒಂದು ಹಾಡು ಅಂಬೇಡ್ಕರ್ ಅವರನ್ನು ನನ್ನ ವಂದನೆಗಳಲ್ಲಿ ಸ್ಮರಿಸುತ್ತಾ, ಇವತ್ತಿನ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಯ ಆಗಮಿಸಿರ್ತಕ್ಕಂಥ ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕಿನ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರು ಹಾಗೂ ಪದಾಧಿಕಾರಿಗಳು ಮತ್ತು ಎಲ್ಲ ನನ್ನ ಆತ್ಮೀಯ ದಲಿತ ಬಂಧುಗಳಿಗೆ ಜೈ ಭೀಮ್ ನಮನಗಳನ್ನು ಸಲ್ಲಿಸ್ತಾ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅತಿಥಿ ಮಹೋದಯರಿಗೆ ಒಂದು ಕಿರು ಸನ್ಮಾನವನ್ನು ಜಿಲ್ಲಾ ಸಮಿತಿಯಿಂದ ಹಮ್ಮಿಕೊಳ್ಳಲಾಗುತ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಜೀವನಹಳ್ಳಿ ವೆಂಕಟೇಶ್ ರಾಜ್ಯ ಸಂಚಾಲಕರು, ಇವರಿಗೆ ವಿಜಯಪುರ ಜಿಲ್ಲೆಯ ಸಂಚಾಲಕರಾಗಿರ್ತಕ್ಕಂಥ ಗುರುರಾಜ್ ಗುಡಿಮನಿಯವರು ಒಂದು ಕಿರು ಸನ್ಮಾನವನ್ನು ನೆರವೇರಿಸಬೇಕಂತ ವಿನಂತಿಸಿಕೊಳ್ತೇನೆ. ಸಂಚಾಲಕಿಯಾಗಿರತಕ್ಕಂಥ ಡಾಕ್ಟರ್ ಜಾನಕಮ್ಮ ಲಕ್ಷ್ಮೀನಾರಾಯಣ, ಅದೇ ರೀತಿ ರಾಜ್ಯ ವರ್ಮಾನಹಳ್ಳಿ ಇವರಿಗೆ ಬಸವರಾಜ್ ನಲ್ವಾಜ್ ನೆನಪಿಸಿಕೊಳ್ತೇನೆ. ನಿಡಗುಂದಿ ತಾಲೂಕಿನ ಸಂಚಾಲಕರಾಗಿರ್ತಕ್ಕಂಥ ಮನಿ ಇವರಿಗೆ ಶಿವಾನಂದ್ ವಾಲಿಕಾ ದೇವರಿಬ್ಬರಿಗೆ ದಳಪತಿ ಬಸವನ ಬಾಗೇವಾಡಿ ಸಂಚಾಲಕರು ಜಾಮುನಿ ದಳಪತಿ ಅವರು ವಿಜಯಪುರ ಆನಂದ್ ದೊಡ್ಮನಿಯವರು ಆಗಿರ್ತಕ್ಕಂಥ ಮಹಂತೇಶ್ ಕಟ್ಟಿಮನಿಯವರಿಗೆ ಭೀಮರಾವ್ ರತ್ನಾಕರ್ ಆನಂದ್ ಮೂರ್ಮಾನ್ ಅವರಿಗೆ ಜಿಲ್ಲಾ ಸಂಚಾಲಕಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಶಿವಗಂಗಾ ಕಟ್ಟಿಮನಿಯವರಿಗೆ ಡಾಕ್ಟರ್ ಜಾನಕಮ್ಮ ಲಕ್ಷ್ಮೀನಾರಾಯಣ ನಾಗವಾರ್ ಮೇಡಮ್ ಅವರು
ಸನ್ಮಾನಿಸಬೇಕಂತ ವಿನಂತಿಸಿಕೊಳ್ಳಿ. ಆಗ ಅವರು ಭಾಷಣ ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ, ಅವರು ಯಾಕೆ ಕನ್ನಡ ಅಂತೀರ, ಕನ್ನಡಗಾರರು ಅವರೇನು ಅಪಹಾಸ್ಯ ಮಾಡಿ ಹೇಳಲಿಲ್ಲ ಅಥವಾ ಅವ್ರನ್ನ ಕನ್ನಡನ ಬೈಲಿಲ್ಲ ಅವರು. ಅದು ಅವರು ಯಾಕೆ ಕನ್ನಡ ಅಂತ ನಮ್ಮ ಜನ ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ ಕಲ್ತ್ರೆ ಈ ದೇಶದ ಸಂವಿಧಾನ ಗೊತ್ತಾಗುತ್ತೆ, ಕಾನೂನು ಗೊತ್ತಾಗುತ್ತೆ ಅಂತೇಳಿ ಅವರು ಒಂದು ಭೂಷಾ ಅಂತ ಅವರು ಪದನ ಬಳಸಿದಾಗ ಅಲ್ಲಿ ಸಭೆಗಳು ಕೂತಿರ್ತದೆಲ್ಲ ಭಾಷಣ ಮುಗಿಸೋ ತಕ್ಷಣ ದೊಡ್ಡ ಗಲಾಟೆಗಳು ಘರ್ಷಣೆ ಆಗುತ್ತೆ. ಅಲ್ಲಿ ಯಾರು ಕಪ್ಪು ಕಾಣ್ತಾರೆ ಅವರೆಲ್ಲ ದಲಿತರು ಅಂತ ಮೇಲವರು ಜನ ಅವ್ರನ್ನ ಗುರುತಿಸ್ತಾರೆ, ದೊಡ್ಡ ಗಲಾಟೆ ಆಗುತ್ತೆ. ಅದು ಬಸವಲಿಂಗಪ್ಪನವ್ರನ್ನ ರಾಜೀನಾಮೆ ಕೊಡಗೊಂಡು ಕೂಡ ಕರ್ನಾಟಕದಂತೆ ಅದು ಬೆಳೆದಿಲ್ಲ. ಆ ಒಂದು ಸಂದರ್ಭದಲ್ಲಿ ನಮ್ಮಂತ ಯುವಕರು ದೇವೇಂದ್ರ ಮಹಾದೇವ್ ಅಂತವರು, ಶ್ರೀನಿವಾಸ ಪ್ರಸಾದ್ ಅಂತವರು, ಇಲ್ಲಿ ಬಿ ಕೃಷ್ಣಪ್ಪ ಅಂತವರು, ಅಲ್ಲಿ ರಾಮದೇವ್ ರಾಯ್ಕೆ, ಶಿವಾಜಿ ಗಣೇಶನ್, ಹಲವಾರು ದೇವಯ್ಯರುವೆ ಎಲ್ಲ ಅವರೆಲ್ಲ ಸ್ಟೂಡೆಂಟ್ಸು, ಬಿ ಸೋಮಶೇಖರ್ ಅವರೆಲ್ಲ, ಸಿದ್ಧಲಿಂಗಯ್ಯನವರು ಎಲ್ಲರೂ ಕೂಡ ಆ ಒಂದನ್ನ ಸಭೆನೇ ಖಂಡಿಸಿ ಇವತ್ತು ಈ ಥರ ಒಬ್ಬ ಬಸವಲಿಂಗಪ್ಪನವರು ದೊಡ್ಡ ಹೋರಾಟಗಾರರು ಮಲನ ಒತ್ತಿದ್ದನ್ನ ನಿಲ್ಲಿಸ್ತಂತ ಬಸವಲಿಂಗಪ್ಪನವರು ಇವತ್ತು ದೊಡ್ಡ ಹಿರಣ್ಯ ಅಂಬೇಡ್ಕರ್ ಅಂದ್ರೂ ಕೂಡ ನಾವು ತಪ್ಪಾಲಾಗದು. ಬಸವಲಿಂಗಪ್ಪನವರ ಅಂಥವ್ರನ್ನ ಇವತ್ತು ಅವ್ರ ಮೇಲೆ ಇವತ್ತು ದಬ್ಬಾಳಿಕೆ ನಡೀತಾ ಅಂತ ಹೇಳಿ ಇವತ್ತು ಇಡೀ ರಾಜ್ಯಾದ್ಯಂತ ಸಂಘಟನೆ ಅವರು ಕಟ್ತಾರೆ, ಅವರು ಸ್ಟೂಡೆಂಟ್ಸ್ ಎಲ್ಲ ಕಟ್ತಾರೆ. ಎಲ್ಲೆಲ್ಲಿ ಹಳ್ಳಿಗಳಲ್ಲಿ ದಬ್ಬಾಳಿಕೆ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ, ಇದೆಲ್ಲನೂ ಕೂಡ ಮನ್ಕೊಂಡು ಅವರು ಸಂಘಟನೆ ಮಾಡ್ತಾರೆ. ಹಾಗಾಗಿ ನಮ್ಮ ಭದ್ರಾವತಿಯಲ್ಲೂ ಕೂಡ ಕಬ್ಬಿಣ ಕಾರ್ಖಾನೆಯಲ್ಲಿ ಕೂಡ ಅವರು ಕೆಲಸ ಮಾಡೋಂಥ ನೌಕರರು ಕೂಡ ಅವರು ಒಂದು ಟೀ ಕುಡಿಬೇಕಾದ್ರು ಕಾರ್ಖಾನೆಯಲ್ಲಿ ಲೋಟಗಳ ಅಲ್ಲಿ ಇಟ್ಟಿರ್ತಾರೆ. ಅವರು ಆ ಲೋಟ ತಗೊಂಡು ನಾವು ಟೀ ಕುಡಿಬೇಕಾಗಿ ಕಾರ್ಖಾನೆಯಲ್ಲಿ ಒಂದು ಫ್ಯಾಕ್ಟ್ರಿನಲ್ಲಿ ಕೂಡ ಅಂಥ ಕ್ರೌರ್ಯ ಜಾತಿ ಕ್ರೌರ್ಯ ಅವತ್ತು ನಮ್ಮನ್ನ ಭಾಳ ಇದು ಮಾಡ್ತಾ ಇರ್ತಾರೆ. ಅಲ್ಲಿ ಆ ಭಾಗದ ದಾವಣಗೆರೆಯಲ್ಲಿ ಆ ಭಾಗದ ಬಿ ಕೃಷ್ಣಪ್ಪನವರಂತವರು, ಹಾಸನದ ಚಂದ್ರಪದ ಸಾಯಿ ಅಂತವರು ದೊಡ್ಡ ದೊಡ್ಡ ಹೋರಾಟಗಾರರು ಇವತ್ತು ಅದನ್ನೆಲ್ಲ ಇದು ಮಾಡಿ ಅದರಲ್ಲಿ ದಲಿತ ಸಂಘರ್ಷ ಸಮಿತಿ ಇವತ್ತು ಮಾಡಿದೆ. ಆ ಒಂದು ಕುಡಿಯಾಗಿ ಇವತ್ತು ಲಕ್ಷ್ಮೀ ನಾಗವರು ಕೂಡ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಹೋರಾಟಗಳು ಮಾಡಿರ್ತಾರೆ. ಅವರು ನಮ್ಮ ಬಿ ಕೆ ಶಿವರಾಮ್ ಅಂತ ಒಬ್ಬರು ಪೊಲೀಸ್ ಅಧಿಕಾರಿ ಅವ್ರು ಹೇಳ್ತಾರೆ ನಾಗವರ್ ಸರ್ ಬಗ್ಗೆ, ಅವರು ಯುವಕರಾಗಿದ್ದಾಗ ಅವ್ರು ಎಷ್ಟು ಹೋರಾಟಗಳು ಅಲ್ಲಿ ಅನ್ಯಾಯ ಕಂಡ ಸಿಡಿದೇಳಂಥದ್ದು ಎಲ್ಲನೂ ಕೂಡ ಅವತ್ತು ಅವ್ರು ಹೇಳ್ತಾರೆ. ಹಾಗಾಗಿ ಇವತ್ತು ಅವರು ಬೆಂಗಳೂರ ನಗರದಲ್ಲಿ ಸಂಚಾಲಕರಾಗಿ ಮತ್ತು ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರಾಗಿ, ರಾಜ್ಯ ಸಂಘಟನಾ ಚಾಲಕರಾಗಿ ಇವತ್ತು ರಾಜ್ಯಾದ್ಯಂತ ಇವತ್ತು ಒಂದು 25 ವರ್ಷಗಳ ಕಾಲ ಅವರು ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು, ಪ್ರತಿ ಹಳ್ಳಿಯಲ್ಲೂ ಕೂಡ ಇವತ್ತು ಒಂದು ಸಂಘಟನೆ ಮಾಡಿ ಇವತ್ತು ಯುವಕರಲ್ಲಿ ಸ್ವಾಭಿಮಾನನ ನಮ್ಗೆ ಮೂಡಿಸಿದ್ದಾರೆ. ಇವತ್ತು ಲಕ್ಷಾಂತರ ಜನ ಇವತ್ತು ಕಾರ್ಯಕರ್ತರಿದ್ದಾರೆ. ಅವರು ನಮಗೆಲ್ಲ ಪ್ರೇರಣೆ. ಅವರ ಹೋರಾಟಗಳು ನೋಡಿ ನಾವು ಅವ್ರ ಜೊತೆಲಿ ಬಂದತ್ತು ನಾವೆಲ್ಲ ಸಂಘಟನೆ ಇದ್ದಾಗ ಎಲ್ಲ ಇದ್ದಾಗ ಅವ್ರ ಹೋರಾಟಗಳು ನೋಡಿ ಅವರು ಅಂತ ಇದು ಆ ನಿರೂಪಣೆ ನಿಂತ್ಕೊಂಡ್ರೆ ಅವರು ಭಾಳ ಚೆನ್ನಾಗಿ ಎಲ್ಲ ಸಭೆ ಸದ್ಯದಿಂದ ನಿಂತ್ಕೊಂತಿದ್ದ ಅವ್ರ ನಿರೂಪಣೆ ಅಂದರೆ ಆ ಮಟ್ಟಿಗೆ ಅವರು ಸಂಘಟನೆ ಮಾಡಿದಂಥವ್ರು. ಅವ್ರ ಹೆಸರನ್ನ ನಾವು ಉಳಿಸಬೇಕಾಗಿದೆ. ಅವರು ನಮ್ಗೆ ಅವ್ರ ಒಳ್ಳೆತನನ, ಅವ್ರ ಒಳ್ಳೆ ಬೆಳವಣಿಗೆನ ನಮ್ಗೆ ಕಲಿಸ್ಬಿಟ್ಟು ಹೋಗಿದ್ದಾರೆ. ಈ ನಾಡಿನಲ್ಲಿ ದಲಿತ ಚಳುವಳಿನ ಈ ಥರ ಕಟ್ಟಬೇಕು ಅಂತ ಹೇಳಿದ್ರೆ ಪ್ರತಿ ಅಧ್ಯಯನ ಶಿಬಿರಗಳಲ್ಲಿ ಅವರು ನಮಗೆ ದೊಡ್ಡ ದೊಡ್ಡ ಹೊಸ ವಿಚಾರಗಳು, ಹೊಸ ಸಾಹಿತ್ಯಗಳನ್ನ ಕರೆದು ನಮಗೆ ದಲಿತ ಸಂಘರ್ಷ ಸಮಿತಿಯ ಹೋರಾಟಗಳು, ಅಂಬೇಡ್ಕರ್ ಅವರ ಹೋರಾಟಗಳು, ಅವರು ಸಂವಿಧಾನ ಬರೀಬೇಕಾದ್ರೆ ಎಷ್ಟು ಕಷ್ಟ ಆಯಿತು, ಅವರು ಏನು ಹೋರಾಟಗಳೆಲ್ಲ ಮಾಡಿದ್ರು ಅನ್ನೋದೆಲ್ಲನೂ ಕೂಡ ಇವತ್ತು ಮಾಡಿದ್ರು. ಹಾಗಾಗಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಒಂದು ಅಜೆಂಡಾ ಇದೆ. ಈ ದೇಶಕ್ಕೆ ಸಂವಿಧಾನ ಒಂದು ರೂಪುರೇಷೆ ಆದರೆ ದಲಿತ ಸಂಘರ್ಷ ಸಮಿತಿಗೆ ಒಂದು ಸಂವಿಧಾನ ಕೂಡ ಇದೆ. ನಮ್ಮಲ್ಲಿ ಹಿರಿಯವರು ಕೂಡ ದಲಿತ ಸಂಘರ್ಷ ಸಮಿತಿ ಸಂವಿಧಾನ ಬರೆದಿದ್ದಾರೆ. ದಲಿತ ಸಂಘರ್ಷ ಸಮಿತಿ ಸಂವಿಧಾನ ಏನಪ್ಪಾ ಅಂದ್ರೆ ಬಹಳ ಶಿಸ್ತಾಗಿರ್ಬೇಕು. ಒಬ್ಬ ಜಿಲ್ಲಾ ಸಂಚಾಲಕರಾದಂಥವ್ರು, ಒಬ್ಬ ತಾಲೂಕು ಸಂಚಾಲಕರಾದಂಥವ್ರು, ಒಬ್ಬ ಹೋಬಳಿ ಸಂಚಾಲಕರಾದಂಥವ್ರು, ಒಬ್ಬ ರಾಜ್ಯ ಸಂಚಾಲಕರಾದಂಥವ್ರು, ವಿಭಾಗೀಯ ಸಂಚಾಲಕರಾದಂಥವ್ರು ಬಹಳ ಕಠಿಣ. ಇವರಿಗೆ ಮಂಜುಳಾ ಒಡ್ಡರ್ ಅವರು ಸನ್ಮಾನಿಸಬೇಕಂತ ವಿನಂತಿಸಿ. ಲಕ್ಷ್ಮೀನಾರಾಯಣ ವಿಜಯಪುರ ಜಿಲ್ಲಾ ಸಮಿತಿಯ ಸಭೆಯಲ್ಲಿ ತಾಲೂಕಾ ಸಂಚಾಲಕರು, ನೂತನವಾಗಿ ತಾಲೂಕಾ ಸಂಚಾಲಕರಾಗಿರ್ತಕ್ಕಂಥ ಮಹೇಶ್ ಚಲವಾದಿ ತಾಳಿಕೋಟಿ, ಲಕ್ಷ್ಮಣ್ ಚಲವಾದಿ ನಿಡಗುಂದಿ ಮತ್ತು ಕೋಲಾರ ಬಸವರಾಜ್ ಚಲವಾದಿ ಅವರಿಗೆ ರಾಜ್ಯ ಸಂಚಾಲಕರು ಸನ್ಮಾನ ಮಾಡಬೇಕಾಗಿ ವಿನಂತಿ ಮತ್ತು ಮೇಡಮ್ ಅವ್ರ ಜೊತೆಗೂಡಿ ಹಾಗೂ ಎಲ್ಲರೂ ಎಳೆದು ಒಯ್ದು ಅದು ದಂಡಿಗೆ ಹಚ್ಚಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ನಾಗವಾರ್ ಸಾಹೇಬರು ಅಂತಕ್ಕಂಥದ್ದನ್ನು ತಾವು ಮರೆಯಾಕ್ಲಿಕ್ಕಾಗದು. ಹಾಗಾಗಿ ಈ ಶಿಸ್ತು ಪದ್ಧತಿಯಿಂದ ಇದ್ದಿರ್ತಕ್ಕಂಥ ಒಂದು ಸಂಘಟನೆ ಹೆಸರನ್ನು
ಮತ್ತು ನಾಗವಾರ ಸಾಹೇಬರ ಹೆಸರನ್ನ ತರಲಿಕ್ಕೆ ತಾವೆಲ್ಲರೂ ಕಂಕಣಬದ್ಧ ಆಗುತ್ತೆ. ಹಾಗೆ ಶಿಸ್ತು ಬದ್ಧತೆಯಿಂದ ವೈಚಾರಿಕತೆಯಿಂದ ತಾವೆಲ್ಲರೂ ಇರಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗಾಗಿ ಇವತ್ತು ದಲಿತ ಸಂಘರ್ಷ ಸಮಿತಿಗೆ ಬರಬೇಕು, ದಲಿತ ಸಂಘರ್ಷ ಸಮಿತಿಗೆ ಏನೋ ಆಗಬೇಕು ಅಂತಕ್ಕಂಥ ಆಸೆ ಆಮಿಷಗಳಿಂದ ತಾವು ಬಂದಿದ್ದರೆ ಅದನ್ನು ದಯವಿಟ್ಟು ಅದನ್ನು ದೂರ ಇಡಬೇಕು ಅಂತಕ್ಕಂಥ ಒಂದು ಮನವಿನ ನಾನು ಮಾಡ್ತಾ ಇದ್ದೇನೆ. ಯಾಕಂದ್ರೆ ದಲಿತ ಸಂಘರ್ಷ ಸಮಿತಿಗೆ ಬಂದರೆ ಒಂದು ಕಾರ್ ತಗೋಬೋದು, ಒಳ್ಳೆ ಡ್ರೆಸ್ ಹೊಲಿಸ್ಬೋದು, ಏನೋ ಆಸ್ತಿ ಮಾಡ್ಬೋದು, ಬಂಗ್ಲೆ ಕಟ್ಬೋದು ಅಂತಕ್ಕಂಥ ದೃಷ್ಟಿಯನ್ನೇ ಇಟ್ಟುಕೊಂಡು ಬಹಳ ಜನರು ಬಂದು ಇವತ್ತು ವಿವಿಧ ದಲಿತ ಸಂಘಟನೆಗಳಿದ್ದಿರ್ಬೋದು. ಅಲ್ಲೆಲ್ಲ ಏನು ಆಸೆ ಆಮಿಷಗಳನ್ನು ಇಟ್ಟುಕೊಂಡು ಬೇರೆ ಹಾದಿಯನ್ನು ತುಳಿದು ವಾಮ ಮಾರ್ಗವನ್ನು ತುಳಿದು ಏನೇನು ಮಾಡಿಕೊಂಡಿರ್ತಕ್ಕಂಥದ್ದನ್ನು ಕಣ್ಣಲ್ಲಿ ಇಟ್ಟುಕೊಂಡು ತಾವೆಲ್ಲರೂ ಬಂದಿರ್ಬೋದು ಅಂತಕ್ಕಂಥ ಒಂದು ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಬಂಧುಗಳೇ. ಹಾಗಾಗಿ ಇರಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಥಿಕ ವ್ಯವಸ್ಥೆ ಇರಬೇಕು, ಆರ್ಥಿಕ ವ್ಯವಸ್ಥೆಯಿಂದ ಮುಂದೆ ಬಂದರೆ ಎಲ್ಲ ಕೀಲಿ ಕೈಗಳು ನಮಗೆ ಸಿಗ್ತವೆ ಅಂತಕ್ಕಂಥ ಮಾತನ್ನು ಕೂಡ ಬಾಬಾ ಸಾಹೇಬರು ಹೇಳಿದ್ದಾರೆ. ಆರ್ಥಿಕವಾಗಿ ಮುಂದುವರಿಯಿರಿ ನೀವು, ಆದರೆ ವಾಮ ಮಾರ್ಗ ವ್ಯಭಿಚಾರ ಮಾರ್ಗದಿಂದ ಅನ್ಯಾಯದಿಂದ ನಡೆದು ದುಡ್ಡು ಮಾಡ್ತಕ್ಕಂಥ ವ್ಯವಸ್ಥೆಗೆ ತಾವೆಲ್ಲರೂ ಹೋಗಬಾರ್ದು ಅಂತಕ್ಕಂಥ ಮನವಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನ್ಯಾಯ, ಸಮಾನತೆ, ಬಂಧುತ್ವದಿಂದ, ಭಾತೃತ್ವದಿಂದ ಬಾಳ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ತಾವೆಲ್ಲರೂ ಎಲ್ಲ ಇವತ್ತು ಸಂಘಟನೆ ಅಂತಂದರೆ, ದಲಿತ ಸಂಘಟನೆ ಅಂದರೆ ಭಾಳ ಸಮಾಜದಲ್ಲಿ ಇವತ್ತು ಭಾಳ ಜನರು ಅದು ಹೊಲೆಮಾದಿಗರ ಸಂಘಟನೆ ಅಂತಕ್ಕಂಥ ಭಾಸ ಅದು ಹೋಗಬೇಕಾಗಿದೆ. ಇವತ್ತು ದಲಿತ ಸಂಘರ್ಷ ಸಮಿತಿ ಸಮಾಜದಲ್ಲಿರ್ತಕ್ಕಂಥ ಏನು ಅಸ್ಪೃಶ್ಯರ ಹಿಡಿದು ಬ್ರಾಹ್ಮಣ ವರ್ಗದವರಿಗೂ ಕೂಡ ಅನ್ಯಾಯವಾದಾಗ ಇವತ್ತು ರಾಜಕೀಯವಾಗಿ ಆಗಲಿ, ಸಾಮಾಜಿಕವಾಗಿ ಆಗಲಿ, ಆರ್ಥಿಕವಾಗಿ ಆಗಲಿ, ರಾಜಕೀಯವಾಗಿ ಆಗಲಿ ಯಾರಿಗೆ ಅನ್ಯಾಯ ಆಗ್ತದೋ ಅವರಿಗೆ ಎದ್ದು ಸೆಟೆದದ್ದು ನ್ಯಾಯ ಕೊಡ್ತಕ್ಕಂಥ ಕೆಲಸ ದಲಿತ ಸಂಘರ್ಷ ಸಮಿತಿ ಮಾಡಿಕೊಂಡು ಬಂದಿದೆ. ಹಾಗಾಗಿ ನಾವು ಕೂಡ ಮಾಡಬೇಕು, ನೀವು ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗಾಗಿ ನಾನು ಹೆಚ್ಚಿಗೆ ಇನ್ನೂ ಭಾಳ ಜನರು ವೇದಿಕೆ ಮೇಲೆ ಮಾತನಾಡೋರಿದ್ದಾರೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡದೆ ಈ ದಲಿತ ಸಂಘ ಇದೆ ಏನಂದರೆ, ಇವತ್ತು ಯಾವ ವಿಚಾರದಲ್ಲಿ ನಾಗವಾರ ಸಾಹೇಬರು ಸಂಘಟನೆ ಮಾಡಿದ್ರು ಅಂತಂದರೆ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಲಿಲ್ಲ. ನೋಡ್ರಿ, ಇದು ಯಾರಾದರೂ ಅಂತ ಕಾಣ್ತಾರೋ ಇಲ್ಲ ಗೊತ್ತಿಲ್ಲ, ಯಾರು ಕಂಡಿಲ್ಲ ಅಂತ ಅನಿಸ್ತಾ ಇದೆ. ಆದರೆ ನಾಗವಾರ ಸಾಹೇಬರು ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಲಿಲ್ಲ ರೀ. ಇವತ್ತು ಬಿಜಾಪುರಕ್ಕೆ ಬಂದಬೇಕಾದ್ರೆ ಯಾವ ಸ್ಥಿತಿಯಲ್ಲಿ ಬಂದರು ಅನ್ನೋದು ನಮ್ಗೆ ನೋವಿನ ಸಂಗತಿ ಇದೆ. ಅಂಥ ಸ್ಥಿತಿಯಲ್ಲಿ ಬಂದು ಇವತ್ತು ನಾಗವಾರ ಸಾಹೇಬರು ನಮ್ಮ ಮುಂದೆ ಅಗಲಿರಬಹುದು. ಆದರೆ ಅವರು ಇವತ್ತು ಏನು ನಮಗೆ ಬಲಿಷ್ಠವಾದ ಸಂಘಟನೆ ಕಟ್ಟಿ ನಮ್ಮಲ್ಲಿ ಕೈಯಲ್ಲಿ ಕೊಟ್ಟು ಹೋಗಿದ್ದಾರಲ್ಲ, ಅದು ನಮ್ಮ ಪುಣ್ಯ. ಅದರಿಂದ ನಾವು ಏನು ಮಾಡಬೇಕಪ್ಪ ಅಂದರೆ ಮುನ್ನಡಿಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ಯಾವ ರೀತಿ ನಮ್ಮನ್ನು ತಯಾರು ಮಾಡಿದ್ರು ಅಂತಂದರೆ, ಇವತ್ತು ಹುಬ್ಬಳ್ಳಿಯಲ್ಲಿರ್ಬೋದು, ನಮ್ಮ ಆಲಿಮಟ್ಟಿಯಲ್ಲಿರ್ಬೋದು, ಶಿಬಿರಗಳ ಮುಖಾಂತರ ತಯಾರು ಮಾಡಿದರು. ಆದರೆ ಕೆಲವೊಬ್ರು ಏನು ಮಾಡ್ತಾ ಇರಪ್ಪ ಅಂತಂದರೆ ಸಂಘಟನೆ ಮಾಡ್ಕೊಂಡ್ಬಿಡ್ತಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಲ್ಲೊಬ್ರು ಇಲ್ಲೊಬ್ರು ಒಂದು ಏನೋ ಮಾಡಿ ಸುಮ್ಕೊಡ್ತಾರೆ. ಆ ರೀತಿ ಮಾಡಲಿಲ್ಲ. ಇವತ್ತು ಬಾಬಾ ಸಾಹೇಬ್ರ ವಿಚಾರಧಾರೆಯಲ್ಲಿ ನಡೆದವರು ಯಾರಾದರೂ ಇದೆ, ಅದು ನಾಗವಾರ ಸಾಹೇಬ್ರು ಅನ್ನೋಂಥದ್ದು ಈ ಸಭೆ ಮುಖಾಂತರ ಒತ್ತಿರಬೇಕಾಗ್ತಾ ಇದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಭೆಯನ್ನು ಕೊಡಬೇಕಾದ್ರೆ 1 ದಿನ 2 ದಿನ 2 ತಿಂಗಳು 3 ತಿಂಗಳಲ್ರಿ, 2 ವರ್ಷ 11 ತಿಂಗಳು 18 ದಿವಸ ಕಾಲವನ್ನು ತೆಗೆದುಕೊಂಡು ಆರೋಗ್ಯದ ಕಡೆ ಗಮನ ಹರಿಸದೆ ಇವತ್ತು ಈ ದೇಶಕ್ಕೆ ಶ್ರೇಷ್ಠವಾದ ಸಂವಿಧಾನ ಕೊಟ್ಟಿದ್ದಾರೆ. ಆದರೆ ಅವರ ವಿಚಾರಧಾರೆಯಲ್ಲಿ ನಾಗವಾರ ಸಾಹೇಬರು ಕೂಡ ಅವರು ನಮ್ಮಿಂದ ಅಗಲುವ ವೇಳೆಯಲ್ಲಿ ವಯಸ್ಸು ಎಷ್ಟು ಅಂದರೆ 57. ಬಾಬಾ ಸಾಹೇಬರು ಹೋದದ್ದು 56ನೇ ವಯಸ್ಸಿಗೆ ಹೋದರು. ಯಾಕೆ ಹೋದರು ಅಂತಂದರೆ ಅವರು ತಮ್ಮ ಆರೋಗ್ಯದ ಕಡೆ ಗಮನಿಸಲಿಲ್ಲ. ನನ್ನ ಜನ, ನನ್ನ ದೇಶ, ನನ್ನ ಜನ ಅನ್ನೋಂಥದ್ದು ಒಂದು ಇದರಲ್ಲೇ ಹೋದರು. ಆದರೆ ಆರೋಗ್ಯದ ಇನ್ನೂ ಭಾಳ ದಿವಸ ಇರಬೇಕಾಗಿತ್ತು ಅನ್ನೋಂಥ ಆಸೆ ನಾವು ಹೊಂದಿದ್ದೀವಿ. 56 ವರ್ಷದಲ್ಲಿ ಬಾಬಾ ಸಾಹೇಬ್ ಕೈಗೆತ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ವಿ. ನಾವು ಅವ್ರ ಜೊತೆಯಲ್ಲಿ ತುಂಬ ಸಮಯ ಆಗಿದ್ದರಿಂದ ನಾವು ಏನು ಮಾತಾಡೋಕ್ಕಾಗಲಿಲ್ಲ. ಅವರು ಬೇರೆ ಸಮಯದಲ್ಲಿ ಸಿಕ್ಕಿದ್ದಿದ್ರೆ ಚರ್ಚೆ ಮಾಡ್ಬೋದಿತ್ತು. ಸಮಯ ತುಂಬ ಕಡಿಮೆ ಇದ್ದಿದ್ದರಿಂದ ಆಯ್ತು ಅಂತಂದೇಳಿ ಅಕ್ಕವರು ಎಲ್ಲರೂ ಅವರಿಗೆ ಮಾತಾಡಿ ಕಳಿಸ್ಕೊಟ್ರು. ಆ ರೀತಿ ಆಗಬಾರ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಕೊಟ್ಟಿದ್ದೆ ಹೆಣ್ಮಕ್ಳಿಗೆ.
ಅವ್ರ ಸಿದ್ಧಾಂತವನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಅಂತಂದರೆ ನಮ್ಮಷ್ಟೇ ಜನ ಹೆಣ್ಮಕ್ಳು ಕುಂತ್ಕೊಂಡಾಗ ಮಾತ್ರ ಅದು ಸಮಾನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಗೌರವ ಕೊಟ್ಟಂತೆ ಅಂತಂದು ನಾವು ತಿಳ್ಕೊಂತೀವಿ ಅಂತಕ್ಕಂಥ ವಿಚಾರನ ನಿಮ್ಮೆಲ್ಲರ ಜೊತೆಯಲ್ಲಿ ಈ ಸಂದರ್ಭದಲ್ಲಿ ಒಂದು ಚಿಕ್ಕದಾಗಿ ಹಂಚ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು ಅಂತ ತಿಳ್ಕೊಂತೀನಿ. ಅದ್ರ ಜೊತೆಯಲ್ಲಿ ಸಂಘಟನೆ ಕರ್ನಾಟಕದಲ್ಲಿ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸ್ಥಾಪನೆ ಮಾಡಿಕೊಟ್ಟಂಥ ಲಕ್ಷ್ಮೀನಾರಾಯಣ ನಾಗವಾರ ಸರ್ ಅಂತ ಮಾತ್ರ ನಾವು ಎಲ್ಲ ಕಡೆ ಅನ್ಕೊಂತಾರೆ. ಅಲ್ಲೂ ಒಂದು ಕಡೆ ಎಲ್ಲೋ ಒಂದು ಕಡೆ ನಮ್ಗೆ ದುಃಖ ಆಗ್ತದೆ. ಅವ್ರಿಗೆ ನಾವು ತುಂಬ ಎಲ್ಲ ಹತ್ರದಿಂದ ಇದ್ದವರು, ಒಂದು ಗ್ರಾಮ ಘಟಕದಿಂದ ಬಂದಂಥವ್ರು ನಾವು ಆವಾಗಲಿಂದನೂ ಜೊತೆಲಿ ಇಟ್ಕೊಂಡಿದ್ರು ನಮ್ಮನ್ನ. ಅವ್ರ ಯೋಚನೆಗಳು ಕರ್ನಾಟಕಕ್ಕೆ ಸೀಮಿತ ಆಗಿರಲಿಲ್ಲ. ಇಲ್ಲಿ ತುಂಬ ಜನ ಸೀನಿಯರ್ ಇದ್ದೀರಾ. ಅವ್ರ ಹೋರಾಟಕ್ಕೆ ನೀವು ಈ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬಂದು ಹೋರಾಟ ಮಾಡಿದ್ದೀರಾ. ಆ ಕಾರ್ಯಕ್ರಮನ ಅವ್ರು ಕರ್ನಾಟಕ ಸೀಮಿತವಾದಂಥ ಅಷ್ಟೇ ಕಾರ್ಯಕ್ರಮನ ಅವರು ಹೋರಾಟ ಮಾಡಿಲ್ಲ, ಇನ್ನೂ ಹೆಚ್ಚಿಗೆ ಮಾಡಿದ್ದಾರೆ ಅಂಥದ್ದೊಂದನ್ನು ಜ್ಞಾಪಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಬರ್ಮಾ ದೇಶದಲ್ಲಿ ಹಾಂಗ್ಕಾಂಗ್ ಸೂಕಿ ಅಕ್ಕ ಸಾಕಷ್ಟು ಸಾರಿ ಜೈಲಿಗೆ ಹಾಕ್ಬಿಡ್ತಾಯಿದ್ರು. ಅವ್ರ ಜೀವನನೇ ಜಾಸ್ತಿ ಜೈಲಲ್ಲಿನೇ ಅನುಭವಿಸಿದ್ದಾರೆ. ಆ ಸೂಕಿ ಅಕ್ಕನ ಪ್ರಜಾಪ್ರಭುತ್ವ ವ್ಯವಸ್ಥೆನ ತರಬೇಕು ಅಂತ ಬರ್ಮಾ ದೇಶದಲ್ಲಿ ಅವರು ಹೋರಾಟ ಮಾಡ್ತಾಯಿದ್ರು. ಅಲ್ಲಿ ಮಿಲಿಟರಿ ಸರ್ಕಾರ ಅವ್ರು ತಗೊಂಡೋಗಿ ಜೈಲಿಗೆ ಹಾಕ್ತಾನೆ ಇದ್ರು. ಎಂಥ ಒಂದು ದುಃಖ ಸಂಗತಿನ ಬೆಂಗಳೂರಲ್ಲಿ ನಮ್ಮನ್ನೆಲ್ಲ ಕುಂಡ್ರಿಸ್ಕೊಂಡು ಯೋಚನೆ ಮಾಡಿ ನಾಗವಾರ ಸರ್ ಅವರು ಒಂದು ಗಾಂಧಿ ಸ್ಟ್ಯಾಚ್ಯೂ ಹತ್ರ ನಾವು ಧರಣಿ ಮಾಡಿ ಇದನ್ನು ಸಂಬಂಧಪಟ್ಟಂಥ ಎಲ್ಲ ರಾಜ್ಯಕ್ಕೆ ದೇಶಕ್ಕೆ ತಲುಪಿಸ್ಬೇಕು ಅಂದ್ಬಿಟ್ಟು ನಿಮ್ಗಳಿಗೆಲ್ಲ ಕರೆ ಕೊಟ್ಟಿದ್ರು. ಆ ಟೈಮಲ್ಲಿ ಎಲ್ಲ ಜಿಲ್ಲೆ 32 ಜಿಲ್ಲೆಗೂ ಕರೆ ಕೊಟ್ಟು ನಮ್ಮನ್ನು ಒಳಗೊಂಡಂತೆ ಸೂಕಿ ಅಕ್ಕ ಅವ್ರನ್ನ ಬಿಡುಗಡೆ ಮಾಡಬೇಕು, ಪ್ರಜಾಪ್ರಭುತ್ವ ಅಲ್ಲೂ ಬರಬೇಕು. ಬರ್ಮಾ ದೇಶದಲ್ಲಿ ಹಾಂಗ್ಕಾಂಗ್ನಲ್ಲಿ ಸೂಕಿ ಅಕ್ಕವ್ರನ್ನ ಬಿಡುಗಡೆ ಮಾಡಬೇಕು ಅಂದಾಗ ಬಿಡುಗಡೆ ಮಾಡೋರು. ಬೆಂಗಳೂರಲ್ಲಿ ನೀವು ನಾವೆಲ್ಲ ಸೇರ್ಕೊಂಡು ರೆಡಿ ಮಾಡೋದು. ಬಂದಿರೋ ಗೊತ್ತಿಲ್ಲ, ಬಂದಿರ್ತೀರಿ ಅಂತೀನಿ. ಇದರಲ್ಲೂ ಈ ಟೀಮಲ್ಲಿ ಯಾರೋ ಇದ್ದೀರಾ ಅಂತ ಅನ್ಕೊಂತೀನಿ ನಾನು. ಬಂದಿರೋ ಇದ್ದವ್ರಿಗೂ ಅದು ನಾಂದಿ ಆಗಬೇಕು, ಗೊತ್ತಾಗಬೇಕು. ಆದ್ದರಿಂದ ತುಳಿತಕ್ಕೆ ಒಳಗಾಗಿರೋರು ಹೆಣ್ಮಕ್ಳು, ಹಿಡಿತದಲ್ಲಿರೋರು ಹೆಣ್ಮಕ್ಳು, ಅವ್ರಿಗೆ ಸ್ವಾತಂತ್ರ್ಯ ಸಿಗಬೇಕು, ಸಮಾನತೆ ಸಿಗಬೇಕು ಅಂದರೆ ನಮ್ಮ ಸಂಘಟನೆ ಹೆಣ್ಮಕ್ಳನ್ನ ಜೊತೆ ಸೇರಿಸ್ಬೇಕು. ಬಿಜಾಪುರ ಜಿಲ್ಲೆಗೆ ಸುರೇಶ್ ಮಣ್ಣೂರ್ ಅವರ ನೇತೃತ್ವದಲ್ಲಿ ಹಾಗೇನೆ ಹರೀಶ್ ನಾಟಿಕರ್ ಇವತ್ತಿಲ್ಲ ನಮ್ಮ ಜೊತೆ, ಅವರು ಇದ್ದಾರೆ, ಉದಯಪುರದಲ್ಲಿದ್ದಾರೆ. ಹರೀಶ್ ನಾಟಿಕರ್ ಅವರು, ಕಾಮೇಶ್ ಭಜಂತ್ರಿ ಅವರು, ದೇವೇಂದ್ರ ಆದಿಮನಿ ಅವರು, ಮತ್ತೆ ನಾನು, ಇಷ್ಟೆಲ್ಲ ಜನ ಸೇರಿಕೊಂಡು ಬಿಜಾಪುರದಲ್ಲಿ ಒಂದು ಚಾಲೆಂಜಿಂಗ್ ಇತ್ತು ಆ ಸಂದರ್ಭದಲ್ಲಿ. ಯಾಕೆಂದ್ರೆ ಅಖಂಡ ಸಂಘಟನೆ ಇದ್ದಂಥ ಸಂದರ್ಭದಲ್ಲಿ ಈ ಸಂಘಟನೆ ಸ್ಥಾಪನೆ ಮಾಡೋದಕ್ಕೆ ನಮಗೆ ಇಲ್ಲಿ ಕೆಲವೊಂದು ಜನ ನಮಗೆ ವಿರೋಧ ವ್ಯಕ್ತಪಡಿಸಿದ್ರು. ಬಿಜಾಪುರದಲ್ಲಿ ಈ ಸಂಘಟನೆ ನೀವು ಮಾಡಿ ನೋಡೋಣ ಅಂತೇಳಿ ಮಿರಾಜುದ್ದೀನ್ ಪಟೇಲ್ರನ್ನ ಕರೆಸಿ ಪ್ರಪ್ರಥಮವಾಗಿ ಸುಮಾರು 15 ಜನರ ಒಂದು ತಂಡದೊಂದಿಗೆ ಲಕ್ಷ್ಮೀನಾರಾಯಣ ನಾಗವಾರ ಸಮಿತಿಯನ್ನು ನಾವು ಸ್ಥಾಪನೆ ಮಾಡಿದ್ವಿ. ಇವತ್ತಿನ ಹೇಳಬೇಕಾಗ್ತದೆ. ಸುರೇಶ್, ನಾವು ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ ಮತ್ತು ಬಸವಣ್ಣನವರು ನೀಡಿರ್ತಕ್ಕಂಥ ಚಿಂತನೆಗಳನ್ನು ನಾವು ಅವೇರ್ನೆಸ್ ಮಾಡುವುದರ ಮುಖಾಂತರ ಸಮಾಜವನ್ನು ಹಸಿರು ಮಾಡೋಣ, ಸಮಾಜದಲ್ಲಿರ್ತಕ್ಕಂಥ ಮೌಢ್ಯಗಳನ್ನು ಮುಕ್ತಗೊಳಿಸೋಣ. ಇದೀಗ ನಮ್ಮ ಸರ್ ಹೇಳಿದರು, ಮಹಿಳಾ ಶೋಷಣೆಯಿಂದ ನಾವು ಮುಕ್ತಗೊಳಿಸೋಣ. ಅಂಥ ಕೆಲಸಗಳನ್ನು ಏನಾದರೂ ಮಾಡಿದರೆ ನಾಗವಾರ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಕೇವಲ ನಾವು ಪದಾಧಿಕಾರಿಗಳಾಗಿ ನಾನು ಜಿಲ್ಲಾ ಸಂಚಾಲಕ, ನಾನು ತಾಲೂಕು ಸಂಚಾಲಕ ನಾವು ಮಾಡುವಂಥ ಕೆಲಸಗಳು ಇವರು ಗುರುರಾಜ್ ಗುಡಿಮನಿ ನೋಡ್ರಿ ಒಂದು ಇದು ಆಗಿ ನಿಂತಾರಲ್ಲ, ನಮ್ಮ ಬಿಜಾಪುರ ಗೋಳ್ದು ಮಾಡ್ತಾರ, ಅದು ನಂಗೆ ಭಾಳ ಹೆಮ್ಮೆ ಆಗತ್ತೈತಿ. ಯಾರೂ ಈ ಥರ ಧೈರ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅನಿಸ್ತೈತ್ರಿ. ಹೆಣ್ಮಕ್ಳಾಗಿ ಅವ್ರು ಯಾರು ಮನೆ ಒಂದು ಗುಡ್ಡಾನೆ ಹೋದ ಬಳಕ ಅವ್ರ ನೆನ್ಪೊಳಗೆ ಮಕ್ಳಿಗೆ ಹೆಂಗೆ ಜೀವನ ಕಟ್ಟಬೇಕು, ಗಂಡಸ ಮಕ್ಕಳು ಸಸ್ತ್ಯಾರ ಮೊಮ್ಮಕ್ಳಿಗೆ ಹೆಂಗೆ ಮುಂದಿಂದ ಅದೇ ದುಃಖದೊಳಗೆ ಎಲ್ಲದ್ರಾಗ ಇರ್ತಾರೆ. ಅದನ್ನೆಲ್ಲ ಮರೆತು ಇಷ್ಟು ನಿಂತಿರಲ್ರಿ ಮೇಡಮ್ ರೀ, ನಿಮಗೆ ಕೋಟಿ ಧನ್ಯವಾದಗಳು. ಆಮ್ಯಾಗ ಇನ್ನೊಂದು ಸರ್ ಹೇಳಿದ ಮಾತು ನನಗೆ ಭಾಳ ಇಷ್ಟ ಐತ್ರಿ. ಯಾವುದಕ್ಕೂ ಆಸೆ ಪಟ್ಟು ಬರಬೇಡ್ರಿ ನೀವು ಅಂತೇಳಿ. ಸರಿ, ಸಾರಿ, ನಾವೊಂದು ಆಸೆ ಪಟ್ಟೆ ಸಂಘಟನೆಗೆ ಬಂದೀನಿ ರೀ. ನಂದೊಂದು ಆಸೆ ಅದ ರೀ. ಹಾಂ ರೀ, ನಾನು ರೊಕ್ಕ ಬಂಗ್ಲೆ ಕಾರ ಮಾಡ್ಬೇಕನ್ನೋದು ನನ್ನ ಆಸೆ ಇಲ್ಲ. ನನಗೋಸ್ಕರ ನಂಬಿದಂಥ ನನ್ನ ಹಿಂದೆ ಬಡವ್ರು ಅದ ರೀ, ಅವ್ರಿಗೆ ನಾ ಸಂಘಟನೆದಿಂದ, ಆ ಸಂಘಟನೆ ಹೆಸರು ಬೇಡ್ರಿ, ಆ ಒಂದು ಸಂಘಟನೆ ಒಳಗೆ ಇದ್ದೆ.
ಆ ಸಂಘಟನೆ ಒಳಗೆ ರಗಡ್ಸ್ ಕಷ್ಟಪಟ್ಟು ಎಲ್ಲ ಮಾಡಿದೆ. ಆ ಸಂಘಟನೆಗೋಸ್ಕರ ಅವ್ರಿಗೆ ಮನೆ ಕೊಟ್ಟಿದ್ದು. ಆ ಮನೆ ಒಳಗೆ ಅದಾರ್ರಿ ಈಗ ಬಂದವ್ರು ಎಲ್ಲರೂ ಅದ್ರೊಳಗೆ ಇರೋದ್ರಿ. ನನ್ನ ಆಸೆ ಏನ್ರಿ, ಅವ್ರಿಗೆ ಒಂದು ಹಕ್ಪತ್ರ ಆಗ್ಬೇಕ್ರಿ. ಅಲ್ಲಿ ಅದಾರ ಮನೆ ಬೀಳುವಂಗಾಗೈತೆ ರೀ. ಇವತ್ತು ಬ್ಯಾಸ್ಗೆ ಅದು ಚಳಿಗಾಲ ಐತಿ, ಮಳೆಗಾಲ ಬಂತಂದ್ರೆ ಅವ್ರ ಜೀವ ಕೈಯಾಗ ಹಿಡ್ಕೊಂಡು ಜೀವನ ಮಾಡ್ಬೇಕಾಗಿತ್ತು ರೀ. ಅವ್ರಿಗೊಂದು ನಮ್ಮ ಸಂಘಟನೆ ಥ್ರೂದಿಂದ ಅವ್ರಿಗೊಂದು ಹೆಲ್ಪ್ ಆಗ್ಬೇಕು, ಮನೆ ಹಕ್ಪತ್ರ ಕೊಡಿಸ್ಬೇಕ್ರಿ. ಆಮ್ಯಾಗ ಸರ್ ಹೇಳಿದ್ರೆ, ಸರ್ ಹೆಸರು ಗೊತ್ತಿಲ್ಲ ಸರ್, ನಿನ್ನೆ ರಾತ್ರಿ ಮೀಟ್ ಆಗಿದ್ದು ನಾವೇ ರೀ ಸರ್ ರೀ. ಹೆಣ್ಮಕ್ಳಿಗೆ ಯಾವ ಸಂಘಟನೆ ಒಳಗೂ ಜಾಸ್ತಿ ಆದ್ಯತೆನೇ ಕೊಡಲ್ಲ. ಅವ್ರಿಗೆ ಏನು ಗೊತ್ತೇನ್ರಿ, ಹೆಣ್ಮಕ್ಳು ಬೆಳೆದ್ರೆ ಎಲ್ಲಿ ನಮ್ಮ ಪವರ್ ಕಮ್ಮಿ ಆಗ್ತೈತೆ ಅಂತ ತಿಳ್ಕೊತಾರೆ, ಗೊತ್ತಿಲ್ಲ. ಒಟ್ಟು ನಮಗೆ ಹೆಣ್ಮಕ್ಳಿಗೆ ಆದ್ಯತೆ ಕೊಟ್ರೆ ಇಡೀ ಬಿಜಾಪುರ ಅಲ್ರಿ, ಇಡೀ ಭಾರತ ನಡಗಿಸುವಂಥ ಶಕ್ತಿ ನಮ್ಮಲ್ಲಿ ಐತಂತ ನಾ ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇನ್ನೊಂದು ರೀ, ಒಂದು ಹೆಣ್ಣು ಇವತ್ತು ರಾತ್ರಿ 2 ಗಂಟೆಗೆ ಬಂದ್ರೂ ಎದ್ದು ಹೋಗಿ ಹೆಲ್ಪ್ ಮಾಡ್ತೀನಿ ರೀ ಮೇಡಮ್ ಸರ್. ನಾನು ಅದಕ್ಕೆ ಯಾವುದೇ ಏನೇ ಕಷ್ಟ ಇದ್ರೂ ಹೆಣ್ಮಕ್ಳ ಪರವಾಗಿ ಇತ್ತಂದ್ರೆ ದಿಟ್ಟವಾಗಿ ನಮ್ಮ ಜೀವ ಒತ್ತಿ ಇಟ್ಟು ನಾವು ಕೆಲಸ ಮಾಡೋಕ್ಕೆ ರೆಡಿ ಅದೇವಿ. ನೀವು ಅದಕ್ಕೆ ಬೆಂಬಲಿಸಿ ನಮಗೆ ಸಪೋರ್ಟ್ ಮಾಡಿ ನಮಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡ್ರಿ ಅಂತ ಈ ಮೂಲಕ ಕೇಳ್ಕೊತೀನಿ ರೀ. ಅಂಬೇಡ್ಕರ್ ಅವರ ಒಂದು ಆಶಯ ಮುಗಿಲೆತ್ತರಕ್ಕೆ ಮುಟ್ಟಿಸ್ತೀರಾ ಅನ್ನೋ ಒಂದು ಆಶಯ, ಒಂದು ಕನಸು ನನಗಿದೆ. ಜೊತೆಗೆ ಬಿಜಾಪುರ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಇಷ್ಟೊಂದು ಒಳ್ಳೆ ರೀತಿ ಮಾಡ್ತಾ ಇದ್ದೀರಾ. ಎಲ್ಲ ಪದಾಧಿಕಾರಿಗಳು ಆಯ್ಕೆ ಮಾಡ್ಕೊಂಡಿದ್ದೀರಾ. ಮತ್ತೆ ನಾಗೇಶ್ ಕಟ್ಟಿಮನಿ ಅವರು ವಿದ್ಯಾರ್ಥಿ ಒಕ್ಕೂಟದ ಒಂದು ಕಾರ್ಯಕ್ರಮದ ಮೂಲಕ ಅಂತ ಒಂದು ಪ್ರತಿನಿಧಿ ಅಂತ ಅಂದ್ರೆ ನನಗೆ ಖುಷಿ ಆಗಿತ್ತು. ಏನಂದ್ರೆ ಲಕ್ಷ್ಮಣ್ ನಾಗವರ್ ಅವರು ಕೂಡ ಮೊದಲಿಗೆ ಕಟ್ಟಿದ್ದೇ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರಾಗಿ. ಆ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರ ಆಗೋದ್ರ ಮೂಲಕ ಇಡೀ ಹಾಸ್ಟೆಲ್ಗಳಿಗೆ ಹೋಗಿ ಹಾಸ್ಟೆಲ್ನ ವಿದ್ಯಾರ್ಥಿಗಳನ್ನ ಒಂದು ಸಮಸ್ಯೆಗಳನ್ನ ಆಲಿಸೋದ್ರ ಮೂಲಕ ಅವರ ಸಮಸ್ಯೆಗೆ ಪರಿಹಾರಗಳನ್ನ ಹುಡ್ಕೊಳ್ಳೋದ್ರ ಮೂಲಕ ಒಂದು ಸಂಘಟನೆ ಕಟ್ಟಂಥವ್ರು. ಇನ್ನು ಕಾಲೇಜ್ ಲೆವೆಲ್ ಇರ್ಬೋದು, ಸ್ಕೂಲ್ ಲೆವೆಲ್ ಇರ್ಬೋದು, ಎಲ್ಲ ಕಡೆ ಓಡಾಡಿ ತಮ್ಮ ಒಂದು ಅಲ್ಲಿ ನೈಟ್ ಎಲ್ಲ ಹಾಸ್ಟೆಲ್ಗಳಲ್ಲೇ ಮಲ್ಕೊಳ್ಳೋದು, ಅಲ್ಲಿ ಸಂಘಟನೆ ಕಟ್ಟಬೇಕಲ್ಲ, ಆ ಕಾರಣಕ್ಕೋಸ್ಕರ. ಯಾಕಂದ್ರೆ ಹಾಸ್ಟೆಲಲ್ಲಿ ಹೆಚ್ಚುವರಿಯಾಗಿ ಉಳ್ಕೋಬಾರ್ದು. ಆದರೂ ಕೂಡ ಅಲ್ಲಿ ಒಳ್ಳೆ ಕೆಲವೊಂದು ಒಳ್ಳೆ ವಿದ್ಯಾರ್ಥಿಗಳು ಇದ್ರು. ಅವ್ರಿಗೂ ಒಂಥರ ಇತ್ತು, ಹಂಬಲ ಇತ್ತು, ಬಟ್ ಒಳ್ಳೆ ಮಾರ್ಗದರ್ಶನ ಇರಲಿಲ್ಲ, ಒಳ್ಳೆ ಒಬ್ಬ ನಾಯಕರ ಒಂದು ಸಾರಥ್ಯ ಇರಲಿಲ್ಲ. ಅದನ್ನೆಲ್ಲ ಒಂದು ಸಂಘಟನೆ ಮೂಲಕ ಕಟ್ಟಿದಂಥವ್ರು ಲಕ್ಷ್ಮಣ್ ನಾಗವರ್ ಅವರು. ಆಮೇಲೆ ಜೊತೆಗೆ ಯೂನಿವರ್ಸಿಟಿ ಲೆವೆಲ್ ಮೊದಲಿಗೆಲ್ಲ ಚುನಾವಣೆಗಳು ಇರ್ತಾ ಇದ್ವು. ಚುನಾವಣೆಗಳು ಇದು ಇರಬೇಕಿತ್ತು. ಯಾಕೆಂತಂದ್ರೆ ಈ ಚುನಾವಣೆಗಳು ಇತ್ತು ಅಂತ ಅಂದಾಗ ಅಲ್ಲಿನ ಒಂದು ಸ್ಥಳೀಯವಾಗಿ ಒಂದು ಕಾಲೇಜ್ ಇರಬಹುದು, ಒಂದು ಹಾಸ್ಟೆಲ್ ಇರಬಹುದು, ಅಲ್ಲಿನ ಹತ್ತಿರದ ಪ್ರತಿನಿಧಿಗಳು ಒಂದು ಒಡನಾಟ ಇದ್ದು ಆ ಸಮಸ್ಯೆಗೆ ಸ್ಪಂದಿಸೋದ್ರ ಮೂಲಕ ಆ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು KS ಲಕ್ಷ್ಮಿ ಅನ್ನಂಥವ್ರು SFI ಲೀಡ್ರು. ಹಾಗೆ ಕೂಡ ನಾನು ನಮ್ಮ ಜೊತೆ ಗೆಳತಿಯವಳು, ಅವಳು SFI ದೊಡ್ಡ ಲೀಡ್ರು. ಆಕೆನ ಗೆಲ್ಲಿಸೋದಕ್ಕೆ ಲಕ್ಷ್ಮಣ್ ನಾಗವರ್ ಅವರು ಸಂಘಟನೆ ಮೂಲಕ ಬೆಂಗಳೂರು ಯೂನಿವರ್ಸಿಟಿನ ಜ್ಞಾನಭಾರತಿ ಆವರಣದಲ್ಲಿ ಆಕೆ ಮಹಿಳೆ ಇಡೀ ಎಲ್ಲ ಹಾಕೊಂಡಿದ್ದು. ಅದೇ ರೀತಿ ಈ ನಮ್ಮ ಸಂಬಂಧಗಳು ಎಲ್ಲ ರಕ್ತ ಸಂಬಂಧಕ್ಕಿಂತ ಹೆಚ್ಚಾದಂಥ ನಮ್ಮ ಸಂಬಂಧಗಳು ಹೀಗೆ ಕೊನೆವರೆಗೂ ಉಳಿಲಿ, ಬೆಳೀಲಿ, ಬೆಳೆಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಇಷ್ಟಪಡ್ತೀನಿ. ಜೊತೆಗೆ ಈ ಸಂಘಟನೆ, ಈ ವ್ಯಕ್ತಿ ಅಂತ ಬಂದಾಗ ಎಲ್ಲೂ ಯಾರಿಂದಲೂ ಈ ಕಡೆಯಿಂದ ಈ ಒಂದು ಸಮಸ್ಯೆ ಆಯಿತು, ಒಂದು ಕೆಟ್ಟ ಆಪಾದನೆ ಬಂತು ಅನ್ನೋ ಇದಕ್ಕೆ ಯಾರು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು. ಅದು ನನ್ನನ್ನು ದಯವಿಟ್ಟು ಎಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ ಈಗ. ಹಾಗಾಗಿ ಎಲ್ಲರೂ ಒಳ್ಳೆ ರೀತಿ ಸಂಘಟನೆ ನಡೆಸ್ಕೊಂಡು ಹೋಗ್ರಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮಾನವ ಕುಲಕ್ಕೆ ಸಮಾನತೆಯ ದೀಕ್ಷೆ ನೀಡಿದ ಗೌತಮ ಬುದ್ಧ, ಸಾಮಾಜಿಕ ನ್ಯಾಯದ ಅಧಿಕಾರ ಬಸವಣ್ಣ, ಕ್ರಾಂತಿ ಸೂರ್ಯ ಡಾಕ್ಟರ್ BR ಅಂಬೇಡ್ಕರ್, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸ್ಥಾಪಕರಾದ ಲಕ್ಷ್ಮೀನಾರಾಯಣ್ ನಾಗವಾರ ಇವರನ್ನು ನೆನೆಯುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಡಾಕ್ಟರ್ ಜಾನ್ಕಮ್ಮನವರೇ, ಶರಣಪ್ಪ ಗುಳ್ಬಾಳ್ ಅವರೇ, ರಾವುತ್ ತಲಕೇರಿ ಅವರೇ, ದೇವೇಂದ್ರ ಆದಿಮನಿ ಅವರೇ,
ಯೋಗಿಯವರೇ ಹಾಗೂ ಜಿಲ್ಲಾ ಸಂಚಾಲಕರಾದ ಗುಡಿಮಣಿಯವರೇ, ಭಜಂತ್ರಿ ಅವರೇ, ಕಾಮೇಶ್ ಭಜಂತ್ರಿ ಅವರೇ, ನಾಗೇಶ್ ಕಟ್ಟಿಮಣಿಯವರೇ, ಕಾಳಪ್ಪ ಅವರೇ, ಗೌಡ ಪೋಲ್ದಾರ್ ಅವರೇ, ರಾಜಶೇಖರ್ ಕೋಟೆ ಅವರೇ, ಉಮಾಶಂಕರ್ ಕುಮಾರನಹಳ್ಳಿ ಅವರೇ ಹಾಗೂ ಎಲ್ಲ ಆತ್ಮೀಯ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ಈಗ ನಾವು ಇದನ್ನ ಭಾಷಣವಾಗಿ ಬದಲಾಯಿಸಿಕೊಂಡು ಒಂದು ಕಾರ್ಯಕ್ರಮ ಥರ ಆಗೋಯ್ತು. ಮತ್ತು ಅದರಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಸರ್ ಒಳಗೆ ಕೂತ್ಬಿಡ್ತೀನಿ. ಇನ್ನೋರ್ವ ಮೈಸೂರು ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ರಾಜಶೇಖರ್ ಕೋಟೆ ಅವರಿಗೂ ಕೂಡ ನಮ್ಮೆಲ್ಲರೂ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬೆಂಗಳೂರು ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ಉಮಾಶಂಕರ್ ಕುಮಾರನಹಳ್ಳಿ ಇವರಿಗೂ ಕೂಡ ನಮ್ಮೆಲ್ಲರೂ ಪರವಾಗಿ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ರಾಜ್ಯ ಸಮಿತಿಯ ಸದಸ್ಯರಾಗಿ ಆಗಮಿಸಿದಂಥ ರಾಹುಲ್ ಬೆಳಕೇರಿ ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬೆಳಗಾವಿ ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ದೇವೇಂದ್ರ ಹಾದಿಮನಿಯವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬೆಳಗಾವಿ ವಿಭಾಗೀಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಉದ್ಯೋಗಿ ಬೆಳವಣಿಗೆಯವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಅವರಿವರಲ್ಲದೆ ವೇದಿಕೆ ಮೇಲೆ ಆಗಮಿಸಿದಂಥ ಎಲ್ಲ ಅತಿಥಿ ಮಹೋದಯರಿಗೂ ಹಾಗೂ ಸೌಮ್ಯ ಕಿರಣ್ ಇವರಿಗೂ ಮತ್ತು ಹರ್ಷಿತಾ ನಾಗವಾರ್ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.